ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಮತ್ತೆ ಇನ್ನೊಂದು ಗೋಲ್ಡ್ ಜ್ಯುವೆಲ್ರಿ ಜೊತೆ ಬಂದಿದ್ದೀನಿ. ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ. ಇದು ಪ್ಯೂರ್ ಗೋಲ್ಡ್ ಜುಮ್ಕ, ಯಾವುದೇ ಸ್ಟೋನ್ಸ್ ಇಲ್ಲ. ಇದನ್ನು ರೀಸೆಂಟಾಗಿ ನಿನ್ನೆ ತಾನೇ ಬೈ ಮಾಡಿದೆ. ಇದನ್ನು ಹೇಗೆ ಬೈ ಮಾಡಿದೆ ಅಂದರೆ, ನಾನು ಲಾಸ್ಟ್ ಇಯರು ಪಾಪುಗೆ ಗೆಜ್ಜೆ ತರೋಕ್ಕೆ ಅಂತ ಹೋಗಿದಾಗ ಅಲ್ಲಿ ಎಂಪ್ಲಾಯೀಸ್ ಎಲ್ಲ ಮ್ಯಾಮ್ ಒಂದು ಸ್ಕೀಮ್ ಹಾಕಿ ಅಂತ ಕೇಳ್ಕೊತಾ ಇದ್ರು. ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತಿದ್ದೆ ನನಗೆ ಅಡ್ಜಸ್ಟ್ ಆಗುತ್ತೆ ಅಮೌಂಟ್ ಅಂತ. ಇರಲಿ ಬಿಡು, ಒಂದು 4,000ಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಕಡಿಮೆಗೆ 4,000ಕ್ಕೆ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೆ. ಅದು ಗೋಲ್ಡು ಅದು ಟೋಟಲಿ ಲಾಸ್ಟ್ ಮಂತ್ ಬಂದು ಮೆಚ್ಯೂರ್ ಆಗಿತ್ತು. ನಾನು ಪೇ ಮಾಡಿದ್ದು ಬಂದು 44,000. ಅದಕ್ಕೆ ಬಂದು 4 ಗ್ರಾಮ್ 100 ಮಿಲಿ ಟೋಟಲಿ ಗೋಲ್ಡ್ ಸೇವ್ ಆಗಿತ್ತು. ಸೊ ಅವರು ನಂಗೆ ಕಾಲ್ ಮಾಡಿದರು, ಮ್ಯಾಮ್ ನೀವು ಬಂದು ತೊಗೊಳ್ಳಿ, ಇಲ್ಲಾಂದರೆ ಅದು ಇಲ್ಲ ಚೆಕ್ಕಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದರು. ನಾನು ನಿನ್ನೆ ಸಂಡೇ ಇರೋದ್ರಿಂದ ನೋಡೋಣ ತಡಿ, ಏನಾದರೂ ತೊಗೊಬಿಡೋಣ ತಡಿ, ಮತ್ತೆ ಆಮೇಲೆ ಚೆಕ್ ಬಂದು ಅದೆಲ್ಲ ಏನೇನೋ ಆಗುತ್ತೆ ಅಂತ ಹೇಳಿ ಹೋದೆ. ನಾನು ಈ ಸ್ಕೀಮ್ ಹಾಕಿದ್ದು GRTಯಲ್ಲಿ ಆ್ಯಂಡ್ ಇದು ಬೈ ಮಾಡಿದ್ದು GRTನೇ. ಸೊ ಇದು ಬಂದು ಟೋಟಲಿ 7 ಗ್ರಾಮ್. ಸೊ ಮತ್ತು 7 ಗ್ರಾಮ್ಸ್ 600 ಮಿಲಿ ಇದೆ, 7 ಗ್ರಾಮ್ 600 ಮಿಲಿ ಇದೆ. 4 ಗ್ರಾಮ್ಗೆ ಅಷ್ಟೊಂದೇನು ನಂಗೆ ಡಿಸೈನ್ಸ್ ಸಿಗಲಿಲ್ಲ. ಯಾಕಂದರೆ 4 ಗ್ರಾಮ್ಗೆ ಇಲ್ಲ ಗೋಲ್ಡ್ ರಿಂಗ್ ತೊಗೋಬೇಕು, ಇಲ್ಲಾಂದರೆ ಸ್ಟಡ್ಸ್ ತೊಗೋಬೇಕು, ಇಲ್ಲ ಸ್ಮಾಲ್ ಬ್ರೇಸ್ಲೆಟ್ ಬರುತ್ತೆ ತೊಗೋಬೇಕು. ನಮ್ಮ ಬ್ರೇಸ್ಲೆಟ್ ಎಲ್ಲ ಬೇಗ ಕಟ್ಟಾಗಿಬಿಡುತ್ತೆ ಸಣ್ಣದಿದ್ದರೆ, ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಸ್ಟಡ್ಸ್ ನನ್ನ ಹತ್ರ ತುಂಬ ಇದೆ. ಅದಕ್ಕೇ ಒಂಚೂರು ಎಕ್ಸ್ಟ್ರಾ ಹಾಕಿ ನಾನೇ ತೊಗೊಳ್ಳೋಣ ಬೇರೆದೇ ಅಂತೇಳಿ ಜುಮ್ಕ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನ್ನ ಹತ್ರ ಜುಮ್ಕ ಯಾವುದೂ ಇಲ್ಲ. ನನ್ನ ಮದುವೆ ಟೈಮಲ್ಲೂ ನಾನು ಬೇರೆ ಥರ 10 ಗ್ರಾಮ್ಸ್ಗೆ ಬೇರೆ ಥರ ಮಾಡಿಸ್ಕೊಂಡಿದ್ದು. ಸೊ ಇದು ಜುಮ್ಕ ಆದರೆ ಬೆಸ್ಟ್ ಅನ್ನಿಸ್ತು. ನೋಡಿದೆ ಆ ಜುಮ್ಕದಲ್ಲಿ ನನಗೆ ಒಂದು ಮೇಲೆ ಓಲೆ ಮೇಲೆ ಒಂದು ಸ್ಟೋನು ಮತ್ತು ಕೆಳಗಡೆ ಇದು ಇಲ್ಲಿಗೂ ಸ್ಟೋನ್ಸ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ನೋಡಿದೆ, ಆದರೆ ಅದು ನನ್ನ ಬಜೆಟಲ್ಲಿ ಯಾವುದೂ ಸಿಗಲಿಲ್ಲ. ಅದೆಲ್ಲ 10 ಗ್ರಾಮ್ಸ್ 12 ಗ್ರಾಮ್ಸ್ ಇತ್ತು. ಸೊ ಫೈನಲಿ ನಾನು ಇದನ್ನೇ ಓಕೆ ಮಾಡಿದೆ. ತುಂಬ GRTಯಲ್ಲಿ ತುಂಬ ಜುಮ್ಕ ಕಲೆಕ್ಷನ್ಸ್ ಏನೂ ಇದೆ, ಬಟ್ ಎಲ್ಲ ಜಾಸ್ತಿ ಇದೆ. ಇದು ಬಂದು 7 ಗ್ರಾಮ್ಸ್ ಅಂದರೆ ನನಗೆ ಎಕ್ಸ್ಟ್ರಾ 3.5 ಗ್ರಾಮ್ ಎಕ್ಸ್ಟ್ರಾ ಆಯಿತು. ಈ ಗೋಲ್ಡ್ ಸ್ಕೀಮಲ್ಲಿ ಏನು ಪ್ರಾಫಿಟ್ ಅಂತ ಹೇಳಿದರೆ, ನಮ್ದು ಏನೇ ಗೋಲ್ಡ್ ಇರುತ್ತಲ್ಲ ಅದಕ್ಕೆ ವೇಸ್ಟೇಜು ಫುಲ್ 0 ಇರುತ್ತೆ. ವೇಸ್ಟೇಜ್ ಅಂದರೆ ಫುಲ್ ಅಂದರೆ ಅಪ್ ಟು 18%. GRTಯಲ್ಲಿ ಅಪ್ ಟು 18% ಏನೇ ವೇಸ್ಟೇಜ್ ಇದ್ದರೂ 0. ನಾನಿವಾಗ ಇದಕ್ಕೆ 4 ಗ್ರಾಮ್ಗೆ ನಾನು 0 ವೇಸ್ಟೇಜ್ ಪೇ ಮಾಡಿದ್ದೀನಿ. ಇನ್ನು 3.5 ಗ್ರಾಮ್ ಮಾತ್ರ ನೆನ್ನೆನೂ ಯಾವುದೋ ಅಕ್ಷಯ ತೃತೀಯದ್ದು ಆಫರ್ ಇನ್ನೂ ಇತ್ತು. ಸೊ ಅವರು ಅದರಲ್ಲಿ 4% ಏನೋ ಲೆಸ್ ಮಾಡಿದರು. ಟೋಟಲ್ ಇದು ಬಂದು 14% ವೇಸ್ಟೇಜ್ ಇತ್ತು ಈ ಡಿಸೈನಿಗೆ. ಸೊ ನನಗೆ 11% ಇನ್ನು ಎಕ್ಸ್ಟ್ರಾ 3.5 ಗ್ರಾಮು ಕೊಟ್ಟರು. ನಾನು ಇದನ್ನು ಕರೆಕ್ಟಾಗಿ ಹೇಳೋದಾದರೆ, ಟೋಟಲಿ ಇದು ವಿತೌಟ್ ಎನಿ ಸ್ಕೀಮ್ ನಾವು ಬೈ ಮಾಡಿದ್ದಿದ್ರೆ 1,24,000 ಆಗ್ತಾಯಿತ್ತು. ಬಟ್ ನನ್ನ ಸ್ಕೀಮಿಂದ ಹೋಗಿದ್ದಕ್ಕೆ ಟೋಟಲ್ 58,400 ರೂಪಾಯಿ ಪೇ ಮಾಡಿದೆ. ನಂಗೆ ಸೇವ್ ಆಗಿದ್ದೆ ಇದು ಬಂದು 21,500 ರೂಪಾಯಿನೂ ನನಗೆ ಟೋಟಲ್ ಸೇವ್ ಆಯಿತು. ಲಾಸ್ಟ್ 1 ಇಯರಿಂದ ನಾನು ವೇಟ್ ಮಾಡಿ ಅದು 4,000 ಪೇ ಮಾಡಿದ್ದಕ್ಕೆ 21,000 ನನಗೆ ಸೇವ್ ಆಯಿತು. ನಿನ್ನೆ ಗೋಲ್ಡ್ ಗ್ರಾಮಿಗೆ ಬಂದು 14,120 ರೂಪಾಯಿ ಇತ್ತು. ಸೊ ಆ ಥರ ಬಂದು ಬರೀ 3.5 ಗ್ರಾಮ್ಗೆ ಪ್ಲಸ್ ಇದಕ್ಕೆ GST ಇರುತ್ತೆ. ನಾವು ಸ್ಕೀಮಲ್ಲಿ ಪೇ ಮಾಡಿದ್ರು ಆ ಅಮೌಂಟಿಗೆ ನಾವು GST ಪೇ ಮಾಡಬೇಕು. 1,350 ರೂಪಾಯಿ GST ಇತ್ತು. ಪ್ಲಸ್ 3.5 ಗ್ರಾಮ್ದು ಗೋಲ್ಡ್ ವೇಟ್ ಬಂದು 14,120 ರೂಪಾಯಿ, ಮತ್ತು ಪ್ಲಸ್ ಅದಕ್ಕೂ GST ಪ್ಲಸ್ 11% ವೇಸ್ಟೇಜು. ಇದೆಲ್ಲ ಸೇರಿ ನಾನು 58,400 ರೂಪಾಯಿ ನಾನು ಪೇ ಮಾಡಿದ್ದು. ಇದು ಬಂದು ನನ್ನ ಗೋಲ್ಡ್ ಸ್ಕೀಮದ್ದು ನಿಲ್ಲಾಯಿತು, ಅದು 0 ಮೇಕಿಂಗ್ ಚಾರ್ಜಸ್ 0. ಬಟ್ ಇದು ಬಂದು 11% 6,800. ಅದು ಬಂದು 1,24,900 ರೂಪಾಯಿ ಆಗಿತ್ತು. ಅದು ನಾನು ಮೈನಸ್ ಮಾಡಿ ಟೋಟಲಿ 58,400 ರೂಪಾಯಿ ನಾನು ಪೇ ಮಾಡಿದೆ. ಅದೇ ಗೋಲ್ಡ್ ಸ್ಕೀಮ್ ಯಾವಾಗ ಬೆಸ್ಟ್ ಅನಿಸುತ್ತೆ ಅಂದರೆ, ನಾವು ಯಾವುದಾದ್ರೂ ಇಮಿಡಿಯೇಟಾಗಿ ಅಂದರೆ 1 ಇಯರಿಗೆ ಅಟ್ಲೀಸ್ಟ್ ಏನಾದರೂ ಬೈ ಮಾಡ್ತೀವಿ ಅನ್ನೋದಾದರೆ ಗೋಲ್ಡ್ ಸ್ಕೀಮ್ ಬೆಸ್ಟು. ನಾರ್ಮಲ್ ಗೋಲ್ಡ್ ಪ್ರೈಸ್ ಅಷ್ಟೇ ಪೇ ಮಾಡಿ ನಾವು ಗೋಲ್ಡ್ನ ಮನೆಗೆ ತೊಗೊಬರ್ಬೋದು.
ಬೇರೆ ಬೇರೆ ಜ್ಯುವೆಲ್ರಿ ಶಾಪಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಒಂದೊಂದು ಕಡೆ 11th ಮಂತದ್ದು ಏನು ಅಮೌಂಟ್ ಪೇ ಮಾಡ್ತೀವೋ ಅದನ್ನು ಅವರೇ ಪೇ ಮಾಡ್ತಾರೆ. ಒಂದೊಂದರಲ್ಲಿ ಈ ಥರ ಗೋಲ್ಡ್ ಸೇವ್ ಆಗುತ್ತೆ, ಒಂದೊಂದು ಕಡೆ ಅಮೌಂಟ್ ಸೇವ್ ಆಗುತ್ತೆ. ಹಿಂಗೆ ಮಲ್ಟಿಪಲ್ ಸ್ಕೀಮ್ಸ್ ಇದೆ. ನನ್ನ GRTಯಲ್ಲಿ ಈ ಥರ ವೇಸ್ಟೇಜ್